ಅವಾಗಲಿಂದಲೂ ಕೂಡ ನಾನು ಪ್ರವಚನ ಮಾಡ್ತಾನೆ ಇದ್ದೆ. ಅದು ಇಲ್ಲಿ ತನಕನೂ ಒಂದು ಬಾರಿಯೂ ಕೂಡ ಅವ್ರ ಮುಂದೆ ನಾ ಮಾತಾಡೇ ಇಲ್ಲ. ಇದ ದೋಷ ಪ್ರಥಮ. ನಾನು ಈ ನಾಡಿನ ಎಲ್ಲ ಕಡೆಗಳಲ್ಲಿ ಪ್ರವಚನ ಮಾಡಿ, ಮಹಾರಾಷ್ಟ್ರದೊಳಗೆ ಪ್ರವಚನ ಮಾಡಿ, ಆಂಧ್ರದೊಳಗೆ ಪ್ರವಚನ ಮಾಡಿ, ಎಲ್ಲ ಕಡೆ ಹೋದ್ರು ಕೂಡ ಅಪ್ಪವ್ರ ಮುಂದೆ ಮಾಡುವಂತ ಅವಕಾಶ ನನಗೆ ಸಿಕ್ಕೇ ಇದ್ದಿದ್ದಿಲ್ಲ. ಅದು ಯಾರು ಕೊಡಿಸಿಕೊಟ್ರು ಅಂತ ಕೇಳಿದ್ರೆ ಖರ್ಜಿ ಗ್ರಾಮದ ಸದ್ಭಕ್ತರು ಕೊಡಿಸಿಕೊಟ್ರು. ಇದೊಂದು ಕಾಕತಾಳಿ, ಇದೊಂದು ಸುದೈವ. ಅಂತ ಪೂಜ್ಯಪಾದರ ಎದುರುಗಡೆ ಎರಡು ಮಾತನಾಡುವಂತ ಅವಕಾಶವನ್ನ ತಾವೆಲ್ಲ ಮಾಡಿಕೊಟ್ಟಿದ್ರಿ. ಅದಕ್ಕಾಗಿ ಇವತ್ತಿನ ಕೆಲವು ನುಡಿಗಳನ್ನ ಪರಮ ಪೂಜ್ಯರ ಪಾವನ ವಯಸ್ಸಲ್ಲಿ ನಾನು ಅದನ್ನು ಅರ್ಪಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಬಯಲು ನಿನ್ನದೇ, ಬೆಟ್ಟವು ನಿನ್ನದೇ, ಬಯಲು ನಿನ್ನದೇ. ಹಬ್ಬಲಿ ಎಲ್ಲೆಡೆ ಪ್ರೀತಿ, ಹಬ್ಬಲಿ ಎಲ್ಲೆಡೆ ಪ್ರೀತಿ. ಬಿಸಿಲು ನೆರಳು ಎಲ್ಲವೂ ನಿನ್ನದೇ, ಬಿಸಿಲು ನೆರಳು ಎಲ್ಲವೂ ನಿನ್ನದೇ. ಹರಿಯಲಿ ಎಲ್ಲೆಡೆ ಶಾಂತಿ, ಹರಿಯಲಿ ಎಲ್ಲೆಡೆ ಶಾಂತಿ. ಓಂ ತ್ರೈಲೋಕ್ಯ ಸಂಪದಾಲಕ್ಯ ಸಮುಲ್ಲೇಖನ ಬಿತ್ತಯೇ ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ಪ್ರಾತಸ್ಮರಣೀಯರಾದ ವಿಮಲ ವೀರ ಶೈವ ಮಹಾಮತ ಸ್ಥಾಪನಾಚಾರ್ಯವರ್ಗ ಆದಿ ಜಗದ್ಗುರು ರೇಣುಕರನ್ನ ಮೊದಲು ಮಾಡಿಕೊಂಡು ಬೆಳಗ್ಗೆ ಮಳೆಯನ್ನು ತರಿಸಿ ಪವಾಡ ಮಾಡಿರುವಂತಹ ಮಳೇಂದ್ರ ಶಿವಾಚಾರ್ಯರಲ್ಲಿ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ಈ ಊರಿನ ಆದಿನಾಯಕನಾಗಿರುವಂತಹ ಭೂಲೋಕದ ಭಗವಂತನೆನಿಸಿಕೊಂಡಿರುವಂತಹ ಮಲ್ಲಿಕಾರ್ಜುನ ಸ್ವಾಮಿಯಲ್ಲಿ ಕೂಡ ಅನಂತ ಭಕ್ತಿಯ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ, ನಿಮ್ಮೆಲ್ಲರಿಗೆ ಸಿದ್ಧಲಿಂಗ ಮಹಾರಾಜರ ಪವಾಡ ಪುರುಷ ಸಿದ್ಧಲಿಂಗ ಮಹಾರಾಜರ ಪುರಾಣವನ್ನು ಹೇಳಲು ಆಗಮಿಸಿರುವಂತಹ ಪಂಡಿತ ರತ್ನರು, ಆತ್ಮೀಯರು, ಈ ಭಾಗದೊಳಗ 100 ಅಲ್ಲ 200 300ಕ್ಕಿಂತ ಹೆಚ್ಚಿನ ಊರೊಳಗ ಪುರಾಣವನ್ನು ಹೇಳಿ ಧರ್ಮದ ಪತಾಕೆಯನ್ನ ಬಾನುತ್ತರಕ್ಕೆ ಹಾರಿಸಿರುವಂತಹ ನಮ್ಮವರೇ ಆಗಿರುವಂತಹ ಖ್ಯಾತ ಪುರಾಣಿಕರು, ಇಂಡಿ ತಾಲೂಕಿನ ತದ್ದೇವಾಡಿ ಗ್ರಾಮದ ಹಿರೇಮಠದ ಶ್ರೀ ವೇದಮೂರ್ತಿ ಮಹಾಂತಯ್ಯಪ್ಪ ಸ್ವಾಮೀಜಿಯವರೇ, ಖ್ಯಾತ ಗವಾಯಿಗಳಾಗಿರುವಂತಹ ಹಿತ್ತಲಿ ಸೂರಿನ ಶ್ರೀ ವೇದಮೂರ್ತಿ ಕಲ್ಲಿನಾಥ್ ಶಾಸ್ತ್ರಿ ಗವಾಯಿಗಳವರೇ, ಖ್ಯಾತ ತಬಲಾವಾದಕರಾಗಿರುವಂತಹ ಮಾಷಾಳದ ಶ್ರೀ ವೇದಮೂರ್ತಿ ಬಸಯ್ಯ ಸ್ವಾಮಿಯವರೇ, ಬಸವಣ್ಣನವರೇ, ಕಮಿಟಿಯ ಅಧ್ಯಕ್ಷರಿಟ್ಕೊಂಡು ಎಲ್ಲ ಕಮಿಟಿಯ ಸರ್ವ ಪದಾಧಿಕಾರಿಗಳೇ, ಈ ಒಂದು ಸಮಾರಂಭದೊಳಗೆ ಪಾಲ್ಗೊಂಡಿರುವಂತಹ ಸಮಸ್ತ ಮಹಾಜನರೇ, ತಾಯಿಗೆ ತಮ್ಮೆಲ್ಲರಿಗೆ ಶರಣು ಶರಣಾರ್ಥಿಗಳು. ಈಗಾಗಲೇ ಪುರಾಣ ಇವತ್ತಿನ ದಿವಸ ಪ್ರಾರಂಭ ಆಗಿದೆ. ಎದಕ್ಕೆ ಪ್ರಾರಂಭ ಆಗ್ಯದ ಅಂತಂದ್ರೆ 20 ತಾರೀಕಿಗೆ ಶ್ರೀ ಶ್ರೀ 1008 ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಭಗವತ್ಪಾದಗಳು ಮಹಾಸಂಸ್ಥಾನ ಪೀಠ ಶ್ರೀಶೈಲ ಜಗದ್ಗುರುವರ ಅಡ್ಡಪಲ್ಲಕ್ಕಿ ಮಹೋತ್ಸವ ಹಾಗೂ ಧಾರ್ಮಿಕ ಸಮಾರಂಭ ನಿಮಿತ್ತವಾಗಿ ಮಲ್ಲಿಕಾರ್ಜುನ ದೇವಸ್ಥಾನದೊಳಗ ಸುಮಾರು 11 ದಿವಸ ಪರ್ಯಂತರವಾಗಿ ಪುರಾಣವನ್ನು ಹಚ್ಚಿದ್ದು ಬಹಳ ಸಂತೋಷದ ವಿಷಯ ತಂದರೂ ಕೂಡ ತಪ್ಪಾಗುವುದಿಲ್ಲ. ನಮ್ಮ ಮಹಾಂತಯ್ಯಪ್ಪವ್ರು ಹೇಳಿದ್ರು, ಜೀವನದೊಳಗೆ ಏನೂ ಇಲ್ಲ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದು ಮಾತನ್ನು ಹೇಳಿದ್ರು. ಪುರಾಣ ಯಾಕೆ ಬೇಕು, ಪುಣ್ಯಕಥೆ ಯಾಕೆ ಬೇಕು, ಇವೆಲ್ಲ ಯಾಕೆ ಬೇಕು ಮನುಷ್ಯನಿಗಂತಂದ್ರೆ ನೆನಪಿಟ್ಟುಕೊಳ್ರಿ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ, ಎಲ್ಲ ಇಲ್ಲೇ ಬಿಟ್ಟು ಹೋಗೋದದ. ಯಾರೂ ಕೂಡ ಈ ದೇಶವನ್ನು ಆಳಿರುವಂತ ರಾಜ ಇರ್ಬೋದು, ಚಕ್ರವರ್ತಿ ಇರ್ಬೋದು, ಪ್ರಧಾನಿ ಇರ್ಬೋದು, ಅವ್ರು ಹೋಗೋ ಟೈಮ್ ಏನು ಹೇಳಿದಾರ, ಏನು ಹೇಳಿದಿಲ್ಲ. ಖಾಲಿ ಹಾತ್ ಆಯೇ ಖಾಲಿ ಹಾತ್ ಜಾಯೇ, ಬರುವಾಗಲು ಭಕ್ತರೇ, ಹೋಗುವಾಗಲು ಭಕ್ತರೇ,
ಇದು ನಡಿಗಿರೋದು ಕತ್ತಲದ ಕತ್ತಲ್ ನಿವಾರಣೆ ಮಾಡಿಸೋದು ಪುರಾಣಗಳು ಬಹಳ ಅವಶ್ಯವಾದವು ನಮ್ಮ ಮಾತೆಯಪ್ಪರು ಯಾಕೆ ಪುರಾಣಗಳು ನಾವು ಪಾಲ್ಗೊಳ್ಬೇಕಂತಂದ್ರೆ ಅವ್ರು ಹೇಳಿದ್ರು ಕರ್ಮ ಯಾರೇ ಬಿಟ್ಟಿಲ್ಲ ಕರ್ಮ ತಿಳಿದ ದೊಡ್ಡ ದೊಡ್ಡ ಶರಣರಿಗೆ ಬಿಟ್ಟಿಲ್ಲ ಕರ್ಮ. ಅಷ್ಟೇ ಅಲ್ಲ ದೇವರಿಗೆ ಕೂಡ ಜನನ ಅಂತ ಈ ಜನನ ಆಗ್ಲಿಕ್ಕೆ ಕಾರಣ ಏನು ಅಂತ ಕೇಳಿದ. ಈ ಜನನ ಆಗ್ಲಿಕ್ಕೆ ಕಾರಣ ಏನಂತ ಕೇಳಿದಾಗ ಈ ಜನನ ಆಗ್ಲಿಕ್ಕೆ ಕಾರಣ ಕರ್ಮ ಅಂತ ಹೇಳ್ದ. ಈ ಮನುಷ್ಯನಿಗೆ ಕರ್ಮ ಬರಾಕ ಕಾರಣ ಏನು ಅಂತ ಕೇಳಿದ. ಈ ಮನುಷ್ಯನಿಗೆ ಕರ್ಮ ಬರಾಕ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಸ್ತಾದಿಗಳಿಂದ ಮನುಷ್ಯನಿಗೆ ಕರ್ಮ ಬರ್ತದ. ಕರ್ಮ ಆದ ಬಳಿಕ ಜನನ ಆಗ್ತದ. ಜನನ ಆದ ಬಳಿಕ ದುಃಖ ಬರ್ತದ. ಹಾಗಾದ್ರೆ ಎಲ್ಲ ದುಃಖಗಳ ಬಂಧನಗಳಿಂದ ಬಿಡುಗಡೆ ಆಗ್ಬೇಕಾದ್ರ ನಾ ಏನ್ ಮಾಡ್ಲಿ ಅಂತ ಕೇಳ. ಆಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನ, ಈ ಎಲ್ಲ ಜನನ ಬಂಧನಗಳನ್ನ ಜನನ ಮರಣಗಳ ಬಂಧನಗಳಿಂದ ಎಲ್ಲ ಕರ್ಮಗಳ ಬಂಧನಗಳಿಂದ ನೀ ಬಿಡುಗಡೆ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತಂದ್ರೆ ಎಲ್ಲಿ ಪುರಾಣ ನಡೀತದ, ಎಲ್ಲಿ ಪುಣ್ಯ ಪುಣ್ಯ ಕೆಲಸ ನಡೀತದ, ಎಲ್ಲಿ ಪ್ರವಚನ ನಡೀತದ, ಎಲ್ಲಿ ಸತ್ಸಂಗ ನಡೀತದ, ಎಲ್ಲಿ ಒಳ್ಳೆಯ ಮಾತುಗಳು ನಡೀತವ ಅಲ್ಲಿ ಹೋಗಿ ಕೂತ್ಕೋ, ನಿನ್ನ ಕರ್ಮ ನಿವಾರಣೆ ಆಗ್ತದಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಉಪದೇಶ ಮಾಡ. ಅಂದ ಬಳಿಕ ಇದೆಲ್ಲ ಯಾಕೆ ಬರ್ಬೇಕಂದ್ರೆ ಕರ್ಮವನ್ನು ಕಳೆಯ ಸಲುವಾಗಿ ಬರ್ಬೇಕಾಗ್ಯದ. ನೀವು ಮನೆಯಾಗ ಕುತ್ಕೊಂಡು ಟಿವಿ ನೋಡ್ಬೋದು ಕೂತ್ರೆ ಕರ್ಮ ಹೆಚ್ಚಾಗ್ತವ. ಅಲ್ಲಿ ಕೂತಾಕ್ರ ಅವರು ನಾಟಕ ಅಂದ್ರೆ ಪಿಕ್ಚರ್ ಫಿಲ್ಮ್ ಇರ್ಬೋದು, ಧಾರಾವಾಹಿ ಇರ್ಬೋದು, ನೋಡ್ತಿರ್ತೇವೆ. ಚಲೋನಿಗ ಪಾಪ ಚಲೋ ಮಾಡ್ಯಾನ ಅಂತೀವಿ. ಅವ ಸುಮಾರು ಮಾಡೋದು ಬೈತಿರ್ತಾರೆ, ಅದು ಕೂಡ ಕಾಣ ಟಿವಿ ನೋಡೋದು ಕೂಡ ಕಾಣ ಮಾಡ್ತದೆ. ಜಗದ್ಗುರು ಮಾಸ ಇದ್ರಲ್ಲಿ ದಯಮಾಡಿಸ್ತಾರೆ. ಅವ್ರ ಅಡ್ಡ ಪಲ್ಲಕ್ಕಿ ಮಹೋತ್ಸವ 10 ಗಂಟೆಗೆ ಪ್ರಾರಂಭ ಆಗ್ತದ. 12:30 1 ಗಂಟೆಗೆ ಅಂದ್ರೆ ಗುಡಿಗೆ ಬರ್ತದೆ, ಮಲ್ಲಿಕಾರ್ಜುನ ಗುಡಿಗೆ ಅವರ ಅಡ್ಡ ಪಲ್ಲಕ್ಕಿ ಬರ್ತದೆ. ಅದಾದ ಬಳಿಕ ಧಾರ್ಮಿಕ ಸಮಾರಂಭ 1 ಗಂಟೆಗೆ ಪ್ರಾರಂಭ ಆಗ್ತದ. 3 ಗಂಟೆಗೆ ಧಾರ್ಮಿಕ ಸಮಾರಂಭ ಮುಗೀತದ. ನಂತರ ಎಲ್ಲರೂ ಪ್ರಸಾದ ವಿತರಣೆ ಕಾರ್ಯಕ್ರಮ ಕೂಡ